ನಮ್ಮೂರ ವಾರ್ತೆಗೆ ಸ್ವಾಗತ. ನಾನು ಶಾಲಿನಿ. ಮುಖ್ಯಾಂಶಗಳು. ರಂಗ್ ರಂಗಿನ್ ಹೋಲಿಯಲ್ಲಿ ರಂಗಾದ ಯುವಜನ, ತಾಲೂಕಿನಲ್ಲೂ ಕಂಡುಬಂತು ಹೋಳಿ ಆಚರಣೆ. ಬೇಸಿಗೆಯ ಬೇಗೆ ತಣಿಸಲು ಮಲೆನಾಡಿಗೆ ಮೊರೆ, ಹಲವು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ ಕುಂದಾದ್ರಿ. ಮುಕ್ತ ಚುನಾವಣೆಗೆ ಸನ್ನದ್ಧವಾದ ಚುನಾವಣಾ ಆಯೋಗ, ನೀತಿ ಸಂಹಿತೆ ಪಾಲಿಸುವತ್ತ ನೆಟ್ಟಿದೆ ಚಿತ್ತ. ಭಾರತೀಯ ಬೆಡಗಿಯಾಗಿ ಮಿಂಚುತ್ತಿದ್ದಾಳೆ ಕಂಗನಾ, ಕ್ವೀನ್ ಮೂಲಕ ಮನಗೆದ್ದ ಗ್ಲಾಮರ್ ಡಾಲ್. ಕರ್ನಾಟಕದಲ್ಲಿ ಏಪ್ರಿಲ್ 17ರಂದು ನಡೆಯುವ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ತಾಲೂಕಿನಾದ್ಯಂತ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ. ಈ ಪ್ರಯುಕ್ತ ಬೆಳ್ತಂಗಡಿಯ ಪ್ರವಾಸಿ ಬಂಗಲೆಯಲ್ಲಿ ತಾಲೂಕು ಚುನಾವಣಾ ಸಹಾಯಕ ಅಧಿಕಾರಿ ಯೋಗೇಶ್ ಪತ್ರಿಕಾಗೋಷ್ಠಿ ನಡೆಸಿದರು. ಮಾರ್ಚ್ 5ರಿಂದ ನೀತಿ ಸಂಹಿತೆ ಜಾರಿಯಲ್ಲಿದ್ದು, ಎಲ್ಲೆಡೆ ಅನಧಿಕೃತವಾಗಿ ಅಳವಡಿಸಿರುವ ಫ್ಲೆಕ್ಸ್, ಬಂಟಿಂಗ್ಸ್ಗಳನ್ನು ತೆರವುಗೊಳಿಸುವಂತೆ ತಿಳಿಸಿದರು. ಜೊತೆಗೆ ಚುನಾವಣೆ ಮುಗಿಯುವವರೆಗೂ ರಾಜಕೀಯ ವ್ಯಕ್ತಿಗಳು ಯಾವುದೇ ಸಾರ್ವಜನಿಕ ಸಮಾರಂಭಗಳಲ್ಲಿ ಭಾಗವಹಿಸುವಂತಿಲ್ಲ ಎಂದರು. ನಮ್ಮ ತಾಲೂಕಿನಲ್ಲಿ ಚುನಾವಣೆಗೆ ಸಂಬಂಧಿಸಿದಂಥ ಎಲ್ಲ ತಂಡಗಳು ರಚನೆಯಾಗಿ ಎಲ್ಲ ಈಗಾಗಲೇ ಕಾರ್ಯಕ್ರಮ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರ ಕೈಯಲ್ಲೂ ಬಣ್ಣದ ಬುಗ್ಗೆ, ಊರೆಲ್ಲ ಕಲರ್ಫುಲ್. ರಸ್ತೆಗಳಿಂದ ಹಿಡಿದು ಮರಗಳಿಗೂ ಬಣ್ಣದಲ್ಲಿ ಮಿಂದೆದ್ದ ಖುಷಿ. ಇದು ಎಲ್ಲರ ಪಾಲಿನ ಸ್ಪೆಷಲ್ ಫೆಸ್ಟಿವಲ್ ಹೋಲಿಯ ಝಲಕ್. ರಂಗು ರಂಗಿನ ಹೋಲಿ ಉತ್ತರ ಭಾರತದ ವಿಶೇಷ ಹಬ್ಬ. ಪುಟ್ಟ ಮಕ್ಕಳಿಂದ ಹಿರಿಯರವರೆಗೂ ಎಲ್ಲರೂ ಇಷ್ಟಪಡೋ ಬಣ್ಣದ ಹಬ್ಬವಿದು. ಪುರಾಣ ಮಹಾಕಾವ್ಯಗಳಲ್ಲಿ ಹೋಳಿಯ ಕುರಿತು ಉಲ್ಲೇಖವಿದ್ರೂ ಕರ್ನಾಟಕದ ಉತ್ತರ ಭಾಗದಲ್ಲಿ ಹೋಳಿ ಜನಪದ ಸೊಗಡಿನೊಂದಿಗೆ ತಳುಕು ಹಾಕಿಕೊಂಡಿದೆ. ಅರಿಷಡ್ವರ್ಗಗಳನ್ನು ತೊರೆಯುವ ಸಂಕೇತವಾಗಿ ಕಾಮದಹನ ನಡೆಸುವುದು ಉತ್ತರ ಕರ್ನಾಟಕದ ಹೋಲಿಯ ವಿಶೇಷ. ಆ ನಂತರ ಪರಸ್ಪರ ಬಣ್ಣ ಎರಚಿ ಸಂತಸ ಹಂಚಿಕೊಳ್ಳುವುದು ಇಲ್ಲಿನ ಸಂಪ್ರದಾಯ. ತಾಲೂಕಿನಲ್ಲಿಯೂ ಅಲ್ಲಲ್ಲಿ ಹೋಲಿ ಆಚರಣೆ ಕಂಡುಬಂತು. ಎಸ್ಡಿಎಂ ಐಟಿ ವಿದ್ಯಾರ್ಥಿಗಳು ಹೋಲಿಯನ್ನ ಆಚರಿಸಿ ಸಂಭ್ರಮಿಸಿದರು. ವಿವಿಧ ಬಣ್ಣಗಳನ್ನ ಎರಚುತ್ತಾ ಸಂತಸದ ರಂಗನ್ನ ಪಸರಿಸಿದ್ರು. ಕಾಮನೆಗಳನ್ನು ನಿಗ್ರಹಿಸುವ ಸಂಕೇತವಾದ ಹೋಲಿ ಇಂದು ತನ್ನ ಮೂಲ ಆಶಯದಿಂದ ಬದಿಗೆ ಸರಿಯುತ್ತಿದೆ. ಕೇವಲ ಮೋಜು ಮಸ್ತಿ, ಮದ್ಯ ಸೇವನೆಗೆ ನೆಪವಾಗ್ತಿದೆ ಎನ್ನುವ ದೂರುಗಳು ಇವೆ. ಅದೇನೇ ಇದ್ರೂ ಇವೆಲ್ಲವನ್ನ ಮೀರಿ ನಿಂತಿರುವ ಹೋಲಿ ಇಂದಿಗೂ ಸಂಭ್ರಮದ ಪ್ರತೀಕವಾಗಿದೆ. ಮಂಜುಳಾ ಬಳಿಗೇರ್ ಜೊತೆ ರೂಪರ್ ಶೆಟ್ಟಿ, ನಮ್ಮ ವಾರ್ತೆ. ಮಲೆನಾಡಿನ ಮಡಿಲು ಹಲವು ಅಚ್ಚರಿಗಳ ಬೀಡು, ಸ್ವರ್ಗ ಸದೃಶ ಪ್ರವಾಸಿ ತಾಣಗಳ ತವರು. ಸುಡು ಬೇಸಿಗೆಯಲ್ಲೂ ತಂಪೆರೆಯುವ ಇಂತಹ ಹಲವು ಪ್ರವಾಸಿ ತಾಣಗಳಲ್ಲಿ ಕುಂದಾದ್ರಿಯೂ ಒಂದು. ಮಲೆನಾಡು ಸೌಂದರ್ಯದ ಗಣಿ. ಇದಕ್ಕೆ ಕಲಶವಿಟ್ಟಂತೆ ಹಲವು ಪ್ರವಾಸಿ ತಾಣಗಳು ಮಲೆನಾಡಿನೆಲ್ಲೆಡೆ ಕಾಣಸಿಗುತ್ತವೆ. ಕುಂದಾದ್ರಿ ಇಂತಹ ರಮಣೀಯ ತಾಣಗಳಲ್ಲಿ ಒಂದು. ಸಮುದ್ರ ಮಟ್ಟದಿಂದ 3200 ಅಡಿ ಎತ್ತರವಿರುವ ಕುಂದಾದ್ರಿ ಚಾರಣಿಗರ ಸ್ವರ್ಗವೂ ಹೌದು. ಕುಂದಾದ್ರಿಯ ಸೂರ್ಯಾಸ್ತ ಪ್ರಕೃತಿ ಪ್ರಿಯರ ಪಾಲಿಗೆ ಅಪೂರ್ವ ಅನುಭವ ನೀಡುವ ವಿದ್ಯಮಾನ. ಈ ಪ್ರದೇಶದಲ್ಲಿ ಜೈನರ ಪವಿತ್ರ ಕ್ಷೇತ್ರ ಹೊಂಬುಚ್ಚ ಮಠದ ಅಧೀನದಲ್ಲಿರುವ ಬಸದಿಯೂ ಇದೆ. ಪಾರ್ಶ್ವನಾಥ ಸ್ವಾಮಿಯ ಈ ಬಸದಿಯ ಜಾತ್ರೆ ಸರ್ವಧರ್ಮ ಸಮನ್ವಯ ತತ್ವ ಸಾರುತ್ತದೆ. ಪ್ರಕೃತಿಯ ಸುಂದರ ಕಲಾಕೃತಿಯಂತೆ ಕಂಗೊಳಿಸುವ ಕುಂದಾದ್ರಿ ಬೇಸಿಗೆಯ ಸುಡು ಬಿಸಿಲಿನಲ್ಲೂ ತಂಪೆರೆಯುವ ತಾಣ.
ಕುಂದಾದ್ರಿ ತಲುಪುವ ದಾರಿಯೂ ಸುಗಮ. ಆಗುಂಬೆಯಿಂದ ತೀರ್ಥಹಳ್ಳಿಗೆ ಸಾಗುವ ರಸ್ತೆಯಲ್ಲಿ 11 ಕಿಲೋಮೀಟರ್ ಸಾಗಿ ಗುಡ್ಡೇಕೇರಿ ತಲುಪಿ ಅಲ್ಲಿಂದ ಬಲಕ್ಕೆ 9 ಕಿಲೋಮೀಟರ್ ಸಾಗಿದರೆ ಕುಂದಾದ್ರಿಯ ಮಡಿಲು ಸೇರಬಹುದು. ಆದಿನಾಥ್ ಹೆಗ್ಡೆ, ನಮ್ಮೂರ ವಾರ್ತೆ. ಅಬ್ಬಾ, ಎಂಥ ಶಕೆ ಮಾರಾರೆ. ಹೌದು, ಕರ್ನಾಟಕದ ಕರಾವಳಿಯಲ್ಲಿ ಎಲ್ಲಿ ಹೋದ್ರೂ ಈಗ ಈ ಮಾತು ಸಾಮಾನ್ಯ. ಕಳೆದೊಂದು ವಾರದಿಂದ ಕಡಲ ನಾಡಿನಲ್ಲಿ ಬಿಸಿಲ ತಾಪ ಏರ್ತಾನೆ ಇದೆ. ಸುಡು ಬಿಸಿಲಿನಿಂದ ಜನಸಾಮಾನ್ಯ ಕಂಗಾಲಾಗಿ ಹೋಗಿದ್ದಾನೆ. ಈ ಬಾರಿಯ ಅತಿ ತಾಪಮಾನಕ್ಕೆ ಕಾರಣ ಏನು? ಇದಕ್ಕೆ ಉತ್ತರ ತಂದಿದೆ ಪ್ರತಿಧ್ವನಿ ತಂಡ. ಶೆಕೆ ಇಟ್ಸ್ ರಿಯಲಿ ಹಾಟ್ ನಾವು. ಸಮ್ಮರ್ ಟೈಮಲ್ಲಿ ಟೆಂಪರೇಚರ್ ರೈಸ್ ಆಗೋದು ಶೆಕೆ ತುಂಬಾ ಕಾಮನ್. ಆದರೆ ಇತ್ತೀಚಿನ ವರ್ಷಗಳಲ್ಲಿ ತಡೆಯೋಕ್ಕೆ ಆಗಲ್ಲಪ್ಪ ಅನ್ನೋಷ್ಟು ಶೆಕೆ ಆಗ್ತಾ ಇದೆ. ಇದ್ರ ಬಗ್ಗೆ ನಮ್ಮ ತಾಲೂಕಿನ ಜನ ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಪ್ರತಿ ವರ್ಷ ಈ ಬೇಸಿಗೆಯಲ್ಲಿ ಸೆಕೆ ಜಾಸ್ತಿ ಆಗ್ತಾ ಹೋಗ್ತದೆ. ಬಹುಶಃ ನಮ್ಮ ಎಲ್ಲ ಅನುಭವ ಕೂಡ ಬಂದಿದೆ. ಈ ವರ್ಷದ ಬಿಸಿಲು ಮುಂಚಿನ ವರ್ಷಕ್ಕಿಂತ ಭಾರಿ ಖಾರವಾಗಿ ಉಂಟು. ಇದು ಹೇಗೆ ಉಂಟು ಅಂತ ಹೇಳಿದರೆ, ನಮ್ಮ ಏಪ್ರಿಲ್ ಮೇಯಲ್ಲಿ ಬರುವಂಥ ಬಿಸಿಲು ಈಗಲೇ ಉಂಟು. ಇವಾಗಲೇ 34-35 ಟೆಂಪರೇಚರ್ ಇದೆ. ಇನ್ನು ಮೇ ತಿಂಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಇದರಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಉಂಟು. ನೀರಿದ್ದು, ಕರೆಂಟ್ ಇದ್ದು, ಹಾಗೆ ಆರೋಗ್ಯದ ಪ್ರಾಬ್ಲಮ್ಸ್ ಆಗ್ತಾ ಉಂಟು. ಇಟ್ಸ್ ರಿಯಲಿ ಹಾಟ್ ಇಯರ್. ಅದ್ರ ಮೇಲಿಂದ ಎಕ್ಸಾಮ್ ಟೈಮು, ಕರೆಂಟ್ ಇರಲ್ಲ, ಫ್ಯಾನ್ ಇರಲ್ಲ, ಸೆಕೆ ಆಗುತ್ತೆ. ರಾತ್ರಿ ಕರೆಂಟ್ ಇಲ್ಲ ಅಂದರೆ ಓದಲಿಕ್ಕಾಗಲ್ಲ, ಕಷ್ಟ ಆಗುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದರೆ ಮೇಯ್ನ್ ಆಗಿ ಮನುಷ್ಯನೇ. ಯಾಕಂದರೆ ಅವನಾಗಿ ಮಾಡಿಕೊಂಡ ಪ್ರಾಬ್ಲಮ್ಗಳು ಅಂತ ಹೇಳ್ಬೋದು. ಈ ವಾತಾವರಣದ ತಾಪಮಾನ ಇರೋದು ಒಂದು ಜಾಗತಿಕ ಪ್ರಕ್ರಿಯೆ. ಸೊ ಆ ಮರಗಳು ನೀರು ಕಡಿಮೆ ಆಗ್ತಾ ಹೋದಾಗೆ ತಂಪಿನ ಅಂಶಗಳು ಕಡಿಮೆ ಆಗ್ತಾ ಹೋಗ್ತದೆ. ಎರಡನೇದು ನಮ್ಮ ಕೈಗಾರೀಕರಣ, ಅದರಿಂದ ಬಿಡುಗಡೆ ಆಗುವಂಥ ಈ ವಿಷಾನಿಲಗಳು ಇವುಗಳೆಲ್ಲ ಇವತ್ತು ಪರಿಸರದ ಮೇಲೆ ಪರಿಣಾಮ ಬೀರ್ತಾ ಇದ್ದೇವೆ. ಒಂದು ಪ್ರದೇಶದ ವಾತಾವರಣದ ತಾಪಮಾನವನ್ನು ನಿರ್ಧರಿಸೋದ್ರಲ್ಲೂ ಬಹಳಷ್ಟು ಅಂಶಗಳಿದೆ. ಅಲ್ಲಿ ಯಾವ ವೇಗದಲ್ಲಿ ಗಾಳಿ ಬೀಸುತ್ತೆ, ಯಾವ ದಿಕ್ಕಿನಲ್ಲಿ ಗಾಳಿ ಬೀಸುತ್ತೆ, ಮತ್ತು ದಿನದ ಎಷ್ಟು ಹೊತ್ತು ಭೂಮಿಗೆ ನೇರವಾಗಿ ಸೂರ್ಯನ ಬೆಳಕಾಗುತ್ತೆ, ಅಂದರೆ ಎಷ್ಟು ಅದು ಬಯಲುನಾಡು ಅಥವಾ ಗುಡ್ಡ ಪ್ರದೇಶಗಳಿದೆಯಾ, ಅಥವಾ ಈ ಎರಡು ಪ್ರದೇಶದಲ್ಲಿ ಹಸಿರಿನ ಹೊದಿಕೆ ಎಷ್ಟಿದೆ, ಮತ್ತು ಜಲಮೂಲಗಳು ಎಷ್ಟಿದೆ, ಅಂದರೆ ಜಲ ಎಷ್ಟು ವಿಸ್ತಾರವಾದ ಜಾಗದಲ್ಲಿದೆ, ಕೆರೆಗಳು, ಹೊಳೆಗಳು, ನದಿಗಳು ಇತ್ಯಾದಿ ಎಷ್ಟು ಜಲ ಮೂಲಗಳಿದೆ ಇತ್ಯಾದಿ ಎಲ್ಲ ಅಂಶಗಳನ್ನು ಒಳಗೊಂಡು ಆ ಪ್ರದೇಶದ ತಾಪಮಾನ ನಿರ್ಧಾರ ಆಗುತ್ತೆ. ಮೇಯ್ನಾಗಿ ವೆಹಿಕಲ್ಸ್ ಜಾಸ್ತಿ ಆಯಿತು, ಪಾಪ್ಯುಲೇಷನ್ಸ್ ಜಾಸ್ತಿ ಆಯಿತು, ನೆಕ್ಸ್ಟ್ ಮರ ಗಿಡಗಳೆಲ್ಲ ಹೋಗ್ತಾ ಉಂಟು. ಹಾಗಾಗಿ ನಮಗೆ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳೆಲ್ಲ ಜಾಸ್ತಿ ಆಗ್ತಾ ಉಂಟು. ನಮ್ಮ ಒಳನಾಡಿನಲ್ಲಿ ಏನು ಈ ವಾಟರ್ ಸ್ಪ್ರೆಡ್ ಇದೆ, ಜಲಮೂಲಗಳು, ಅವುಗಳಿಂದ ನೀರು ಆವಿಯಾಗಿ ಮೇಲೆ ಹೋದ್ರೆ ಮಾತ್ರ ವಾತಾವರಣ ತಂಪಾಗುತ್ತೆ, ಅದು ಕಡಿಮೆ ಆಗಿದೆ. ಎರಡನೇದು ಹಸಿರಿನ ಹೊದಿಕೆ ಕಡಿಮೆ ಆಗಿರೋದು. ನಮ್ಮ ಎಲ್ಲ ಕಾಡು ಮತ್ತು ಹಸಿರಿನ ಪ್ರದೇಶಗಳೇ ಈ ವಾತಾವರಣ ತಂಪು ಮಾಡಿ ಮಳೆ ತರಿಸುವಂಥದ್ದು. ಮೂರನೇದು ಏನು ಅಂತಂದರೆ, ನಮ್ಮ ರಾತ್ರಿ ಏನು ಇಬ್ಬನಿ ಬೀಳುತ್ತೆ, ಇಬ್ಬನಿ ಬೀಳ್ತಾ ಇದ್ದಾಗ ವಾತಾವರಣ ತಂಪಾಗಿ ನಮ್ಮ ವಾತಾವರಣದಲ್ಲಿರುವ ಧೂಳಿ ಕಣಗಳೆಲ್ಲ ಮಣ್ಣು ಸೇರುತ್ತೆ, ಸ್ವಚ್ಛವಾಗುತ್ತೆ. ಆದರೆ ಇಬ್ಬನಿ ಬೀಳುತ್ತಾ ಇರೋದು ಇತ್ತೀಚೆಗೆ ಕಡಿಮೆ ಆದ ಹಿನ್ನೆಲೆಯಲ್ಲಿ ವಾತಾವರಣದಲ್ಲಿ ಧೂಳಿನ ಕಣಗಳು ಹೆಚ್ಚಾಗಿ ಅವು ಸೂರ್ಯನ ಶಾಖವನ್ನು ಹೀರಿಕೊಂಡು ಅವು ಕೂಡ ವಾತಾವರಣ ತಾಪಮಾನ ನೀಡ್ತಾ ಇದೆ. ಗಿಡಗಳನ್ನೆಲ್ಲ ಬೆಳೆಸಿದರೆ ಹಾಗೆ ಮಳೆಯೆಲ್ಲ ಆದಾಗ ತಾಪವನ್ನು ಕಡಿಮೆ ಮಾಡ್ಬೋದು. ಹಸಿರಿನ ಪ್ರದೇಶವನ್ನು ಹೆಚ್ಚು ಮಾಡೋದು, ಕಾಡು ಹೆಚ್ಚಿಗೆ ಮಾಡೋದ್ರಿಂದನೇ ನಮ್ಮ ಒಂದು ಪ್ರದೇಶದಲ್ಲಿ ಮಳೆ ಬರುವ ಸಾಧ್ಯತೆಯನ್ನು ನಾವು ಹೆಚ್ಚಿಗೆ ಮಾಡ್ಬೋದು. ಆ ಮೂಲಕ ಮಾತ್ರ, ಅಂದರೆ ಮಳೆ ಆಗಾಗ ಬರ್ತಾ ಇದ್ದರೆ ಮಾತ್ರ ನಮ್ಮ ತಾಪಮಾನ ಮತ್ತೆ ಆಗಾಗ ಅದು ಕಡಿಮೆಯಾಗಿ ಹೆಚ್ಚಾಗಿ ಈ ಪ್ರಕ್ರಿಯೆ, ಇದೊಂದು ಚಕ್ರ. ಈ ಚಕ್ರ ಸುವ್ಯವಸ್ಥಿತವಾಗಿ ಸಾಗಲಿಕ್ಕೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಮಾಡಿದ್ದುಣ್ಣೋ ಮಾರಾಯ ಅಂತ. ಇಂದಿನ ಈ ಪರಿಸ್ಥಿತಿಗೆ, ಹವಾಮಾನ ವೈಪರೀತ್ಯಕ್ಕೆ ಮನುಷ್ಯನೇ ಕಾರಣ. ಇನ್ಮೇಲಾದರೂ ಮನುಷ್ಯ ಎಚ್ಚೆತ್ಕೊಂಡು ಕಾಡನ್ನ ಉಳಿಸಿ ಪರಿಸರನ ಬೆಳೆಸಿದ್ರೆ ನಾವು ಉಳ್ಕೋತೀವಿ. ಇಲ್ಲ ಅಂತಂದರೆ ನಾವು ಕಷ್ಟ ಅನುಭವಿಸೋದಲ್ಲದೆ ನಮ್ಮ ಮುಂದಿನ ಪೀಳಿಗೆ ಕೂಡ ಸಮಸ್ಯೆಗೆ ತುತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ಸುಮಂತ್ ಕಶ್ಯಪ್, ನಮ್ಮೂರ ವಾರ್ತೆ. ಕರ್ನಾಟಕ ಲೋಕಸಭೆ ಚುನಾವಣೆ ಸನಿಹದಲ್ಲಿದೆ. ಅಂದ್ರೆ ಇದೇ ಬರುವ ಏಪ್ರಿಲ್ 17ರಂದು ನಮ್ಮ ರಾಜ್ಯದಲ್ಲಿ ಚುನಾವಣೆ ನಡೆಯಲಿದೆ. ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ರೆ, ಚುನಾವಣೆ ಸಮಯದಲ್ಲಿ ನಡೆಯುವ ಅಕ್ರಮಗಳಿಗೆ ಕಡಿವಾಣ ಹಾಕಲು ಸಜ್ಜಾಗಿದೆ ಚುನಾವಣಾ ಆಯೋಗ. ಪ್ರಜಾಪ್ರಭುತ್ವ ದೇಶವಾದ ಭಾರತದಲ್ಲಿ 1950ರಲ್ಲಿ ಸ್ವಾಯತ್ತವಾಗಿ ಸಂವಿಧಾನಾತ್ಮಕವಾಗಿ ರಚಿಸಲ್ಪಟ್ಟ ಸಂಸ್ಥೆ ಈ ಚುನಾವಣಾ ಆಯೋಗ.
ಭಾರತದಲ್ಲಿ ನಡೆಯುವಂತಹ ಪ್ರತಿಯೊಂದು ಚುನಾವಣೆಯ ಆಯೋಜಕತ್ವವನ್ನು ದೆಹಲಿಯಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಈ ಸಂಸ್ಥೆ ನಿರ್ವಹಿಸುತ್ತೆ. ವಿಧಾನಸಭಾ ಚುನಾವಣೆಯಿಂದ ಹಿಡಿದು ಲೋಕಸಭಾ ಚುನಾವಣೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಚುನಾವಣೆಯ ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲಿದೆ. ಸಾವಿರದ 1991ರಲ್ಲಿ ಮುಖ್ಯ ಚುನಾವಣಾಧಿಕಾರಿಯಾಗಿದ್ದ ಟಿ.ಎನ್. ಶೇಷನ್ ಆಯೋಗದ ನಿಜವಾದ ಕದರನ್ನು ಜಗಜ್ಜಾಹೀರುಗೊಳಿಸಿದರು. ಆಯೋಗದ ನಿಯಮಗಳನ್ನು, ನೀತಿ ಸಂಹಿತೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ರಾಜಕಾರಣಿಗಳಿಗೆ ಚುನಾವಣಾ ಆಯೋಗದ ಕುರಿತು ಭಯ ಭಕ್ತಿ ಮೂಡುವಂತೆ ಮಾಡಿದ ಕೀರ್ತಿ ಶೇಷನ್ ಅವರದ್ದು. ಅಲ್ಲಿಂದೀಚೆಗೆ ಚುನಾವಣಾ ಆಯೋಗ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸಿ ಸೈ ಎನಿಸಿಕೊಳ್ಳುತ್ತಿದೆ. ತಂತ್ರಜ್ಞಾನದ ಬಳಕೆಯಲ್ಲೂ ಮುಂದುವರೆದಿರುವ ಆಯೋಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂತ್ರಜ್ಞಾನದ ಮೂಲಕ ಮತದಾನವನ್ನು ಪಾರದರ್ಶಕವಾಗಿಸಿದೆ. 1993ರಲ್ಲಿ ಭಾರತೀಯ ಪ್ರಜೆಗಳಿಗೆ ಕಂಪ್ಯೂಟರೀಕೃತ ಗುರುತಿನ ಚೀಟಿ ವಿತರಿಸಿ 2004ರಲ್ಲಿ ಇದನ್ನು ಕಡ್ಡಾಯಗೊಳಿಸಿ ನಕಲಿ ಮತದಾನವನ್ನು ತಡೆಗಟ್ಟುವಲ್ಲಿ ಸಫಲವಾಗಿದೆ. ರಾಜಕೀಯ ಪಕ್ಷಗಳ ಚುನಾವಣಾ ಪ್ರಚಾರದ ವೆಚ್ಚ, ಜಾಹೀರಾತುಗಳ ಮೇಲಿನ ಕಡಿವಾಣ ಮುಂತಾದ ನಿರ್ಣಯಗಳನ್ನು ಕೈಗೊಂಡು ಚುನಾವಣೆಯ ಮೇಲಿನ ವಿಶ್ವಾಸವನ್ನು ಹೆಚ್ಚಿಸಿದ ಆಯೋಗದ ಕುರಿತು ಹೆಮ್ಮೆ ಪಡೋಣ. ದೇಶ ಕಟ್ಟುವ ಕಾರ್ಯದಲ್ಲಿ ಕೈಜೋಡಿಸೋಣ. ಅಭಿಲಾಷ್ PS, ನಮ್ಮೂರ ವಾರ್ತೆ. ತಮಿಳುನಾಡಿನಲ್ಲಿ ಇತ್ತೀಚೆಗೆ ನಡೆದ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಸ್ಪರ್ಧೆಯಲ್ಲಿ STM ಸ್ಪೋರ್ಟ್ಸ್ ಕ್ಲಬ್ನ ಮಹಿಳಾ ಪವರ್ ಲಿಫ್ಟಿಂಗ್ ವಿಭಾಗದ ವಿದ್ಯಾರ್ಥಿಗಳು ರನ್ನರ್ ಅಪ್ ಪ್ರಶಸ್ತಿ ಪಡೆದಿದ್ದಾರೆ. ಮಂಗಳೂರು ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿದ ಕಾಲೇಜಿನ ಲಿಫ್ಟರ್ಗಳು ಪದಕ ಗೆದ್ದಿದ್ದಾರೆ. 85 ಕೆಜಿಗಿಂತ ಅಧಿಕ ತೂಕದ ವಿಭಾಗದಲ್ಲಿ ನೇಹಾ ಚಿನ್ನದ ಪದಕ, 85 ಕೆಜಿ ವಿಭಾಗದಲ್ಲಿ ಅಖಿಲ ಹಾಗೂ 52 ಕೆಜಿ ವಿಭಾಗದಲ್ಲಿ ಪ್ರೀತಿ ಕಂಚಿನ ಪದಕ ಪಡೆದು ರನ್ನರ್ ಅಪ್ ಪ್ರಶಸ್ತಿಗೆ ಭಾಜನರಾದರು. ಪುರುಷರ ವಿಭಾಗದ ವೇಟ್ ಲಿಫ್ಟಿಂಗ್ನಲ್ಲಿ 56 ಕೆಜಿ ವಿಭಾಗದಲ್ಲಿ ಗುರುರಾಜ್ ಚಿನ್ನದ ಪದಕ ಹಾಗೂ ಹರ್ಷ DR ಬೆಳ್ಳಿ ಪದಕ ಪಡೆದಿದ್ದಾರೆ. ತಮಿಳುನಾಡಿನ ಅಣ್ಣಾ ಯೂನಿವರ್ಸಿಟಿಯಲ್ಲಿ ಸ್ಪರ್ಧೆ ಆಯೋಜನೆಗೊಂಡಿತ್ತು. ನಮ್ಮ ಕಾಲೇಜಿಗೆ 3 ಮೆಡಲ್ಸ್ ಆಗಿದೆ. ವೇಟ್ ಲಿಫ್ಟಿಂಗ್ ಅಲ್ಲಿ ಆಫ್ಟರ್ 15 ಇಯರ್ಸ್ ಬಾಯ್ಸಿಗೆ 2 ಮೆಡಲ್ ಆಗಿದೆ. ಅದು ನಮ್ಮ ಕಾಲೇಜ್ ಅವರಿಗೆ ಆಗಿದೆ. ಅದೊಂದು ಹೆಮ್ಮೆಯ ವಿಚಾರ. ಕ್ಯಾಪ್ಟನ್ ಕೂಲ್ ಆಟವನ್ನ ಕಿರುತೆರೆಯಲ್ಲಿ ನೋಡಿ ಆನಂದಿಸುತ್ತಿದ್ದ ಅಭಿಮಾನಿಗಳಿಗೆ ಒಂದು ಸಂತಸದ ಸುದ್ದಿ. ಸದ್ಯದಲ್ಲೇ ಧೋನಿ ಕಮಾಲ್ ಬಿಗ್ ಸ್ಕ್ರೀನ್ ನಲ್ಲೂ ರಾರಾಜಿಸುತ್ತೆ. ಅರೆ, ಇದು ಹೇಗೆ ಅಂತೀರಾ? ಉತ್ತರ ಇಲ್ಲಿದೆ ನೋಡಿ. ಇಂದು ಕ್ರಿಕೆಟ್ನ ಎಲ್ಲ ಫಾರ್ಮ್ಯಾಟ್ನಲ್ಲೂ ಗ್ರೇಟ್ ಫಿನಿಷರ್ ಅಂತ ಕರೆಸ್ಕೊಂಡಿರೋ ಧೋನಿಯ ಲೈಫ್ ಸ್ಟೋರಿ ಫಿಲ್ಮ್ ಆಗಿ ಇನ್ನು 1 ವರ್ಷದಲ್ಲೇ ಪ್ರೇಕ್ಷಕರ ಹತ್ತಿರ ಬರಲಿದೆ. ಬಾಲಿವುಡ್ ನಿರ್ದೇಶಕ ನೀರಜ್ ಪಾಂಡೆ ಈ ಚಿತ್ರದ ತಯಾರಿ ನಡೆಸಿದ್ದಾರೆ. ಮಾಹಿಯ ಬಾಲ್ಯ ಹಾಗೂ ಕ್ರಿಕೆಟ್ ಜೀವನ ಜೊತೆಗೆ ಸಾಕ್ಷಿಯನ್ನ ವಿವಾಹವಾದ ಘಟನೆ ಮತ್ತು ಧೋನಿಯ ನಾಯಕತ್ವದ ಗ್ರೇಟ್ ಇನ್ನಿಂಗ್ಸ್ಗಳು ಈ ಚಿತ್ರದ ಮುಖ್ಯ ವಿಷಯವಾಗಲಿವೆ. It is one of the best shots you'll ever see when a team needs it. Absolutely phenomenal. So India have now won 2, lost 1, and this is the win they needed in the try. ಧೋನಿಯ ಪಾತ್ರವನ್ನ ಬಾಲಿವುಡ್ನ ಯುವ ನಟ ಸುಶಾಂತ್ ಸಿಂಗ್ ರಜಪೂತ್ ನಿರ್ವಹಿಸಲಿದ್ದಾರೆ. ಈಗಾಗಲೇ ಸುಶಾಂತ್ ಸಿಂಗ್ ರಜಪೂತ್ ಕೂಡ ಮಾಹಿಯ ಅಂಗಚಲನೆಗಳ ಕುರಿತಾಗಿ ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ. ಧೋನಿಯ ಜೀವನದ ಅವಿಸ್ಮರಣೀಯ ಗಳಿಗೆಯಾಗಿರುವ ಮದುವೆಯನ್ನ ಕೂಡ ಈ ಚಿತ್ರದಲ್ಲಿ ಬಳಸಿಕೊಳ್ಳಲಾಗ್ತಿದೆ. ಧೋನಿಯ ಮಡದಿ ಸಾಕ್ಷಿ ಪಾತ್ರದಲ್ಲಿ ಬಾಲಿವುಡ್ ಬೆಡಗಿ ದೀಪಿಕಾ ಪಡುಕೋಣೆ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ದಟ್ಟವಾಗಿವೆ. ಬಾಲಿವುಡ್ನಲ್ಲಿ ಚಿತ್ರ ನಿರ್ಮಿಸಲು ಟೀಮ್ ಇಂಡಿಯಾ ನಾಯಕ ಧೋನಿ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಈ ಚಿತ್ರ ರಾಂಚಿ, ಡರ್ಬನ್ ಹಾಗೂ ಲಂಡನ್ ಮುಂತಾದ ಕಡೆ ಚಿತ್ರೀಕರಣಗೊಳ್ಳಲಿದೆ. 2015ರ ಸುಮಾರಿಗೆ ಸಿನಿಮಾ ತೆರೆಗೆ ಬರಲಿದ್ದು ಸುಮಾರು 95 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ. ಧೋನಿಯನ್ನ ಕೇವಲ ಮೈದಾನದಲ್ಲಿ ನೋಡುತ್ತಿದ್ದ ಅಭಿಮಾನಿಗಳು ಧೋನಿ ಯಾವ ರೀತಿಯಲ್ಲಿ ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟರು, ಯಾವೆಲ್ಲ ಸವಾಲುಗಳನ್ನು ಎದುರಿಸಿದ್ರು ಅನ್ನೋದನ್ನ ತೆರೆ ಮೇಲೆ ವೀಕ್ಷಿಸುವ ಭಾಗ್ಯವನ್ನ ಪಡೆದುಕೊಳ್ಳಲಿದ್ದಾರೆ.
ಪ್ರಸಾದ್ ನಗರೆ, ನಮ್ಮೂರ ವಾರ್ತೆ. ಸಿನಿಮಾಗಳಲ್ಲಿ ಹೀರೋ ಆಗಿದ್ದುಕೊಂಡು ಅನ್ಯಾಯದ ವಿರುದ್ಧ ಹೋರಾಡುವ ನಾಯಕ ನಟರನ್ನ ನಾವು ನೋಡಿದ್ದೇವೆ. ಆದರೆ ಇಲ್ಲೊಬ್ಬ ನಾಯಕ ನಟ ನಿಜ ಜೀವನದಲ್ಲೂ ಹೀರೋ ಆಗಿ ಜನರಲ್ಲಿ ಜಾಗೃತಿ ಹುಟ್ಟಿಸುವ ಕಾರ್ಯಕ್ರಮವೊಂದನ್ನು ನಡೆಸಿ ಯಶಸ್ಸು ಕಂಡಿದ್ದಾನೆ. ಅಷ್ಟಕ್ಕೂ ಈ ನಾಯಕ ಯಾರು, ಅವನು ನಡೆಸ್ತಾ ಇರೋ ಕಾರ್ಯಕ್ರಮವಾದ್ರೂ ಯಾವುದು ಅನ್ನೋ ಕುತೂಹಲನ ಈ ಸ್ಟೋರಿ ನೋಡಿ. ಮಿಸ್ಟರ್ ಪರ್ಫೆಕ್ಟ್ ಎಂದು ಖ್ಯಾತಿಯಾಗಿರುವ ಹೀರೋ ಅಮೀರ್ ಖಾನ್. ಈತ ಏನು ಮಾಡಿದ್ರೂ ಸುದ್ದಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಯಾಕಂದ್ರೆ ಈತ ಇತ್ತೀಚೆಗೆ ಪ್ರಾರಂಭಿಸಿದ ಸತ್ಯಮೇವ ಜಯತೆ ಎಂಬ ಟಾಕ್ ಶೋ ಜನರ ಮನ ಮುಟ್ಟುವಲ್ಲಿ ಯಶಸ್ವಿಯಾಗಿದೆ. ಮೊದಲ ಸೀಸನ್ ಅನ್ನ ಯಶಸ್ವಿಯಾಗಿ ಪೂರೈಸಿದ ನಂತರ ಇದೀಗ 2ನೇ ಹಂತದ ಸೀಸನ್ ಕೂಡ ಪ್ರಾರಂಭವಾಗಿದೆ. ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಕಾರ್ಯಕ್ರಮ ಮಾಡಿದ್ರೆ ಅದು ಬಹುಬೇಗನೆ ಜನರಿಗೆ ತಲುಪುತ್ತೆ. ಇಂತಹ ಕಾನ್ಸೆಪ್ಟ್ ಅಡಿಯಲ್ಲಿ ಪ್ರಾರಂಭಿಸಿದ ಈ ಶೋ ಇದೀಗ ಬೆಂಗಾಲಿ, ಮರಾಠಿ, ತಮಿಳು, ತೆಲುಗು ಸೇರಿದಂತೆ ಹಲವು ಭಾಷೆಗಳಲ್ಲಿ ಡಬ್ ಆಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಕಾರ್ಯಕ್ರಮದಲ್ಲಿ ಮಹಿಳಾ ಹಾಗೂ ಮಕ್ಕಳ ಮೇಲಿನ ದೌರ್ಜನ್ಯ, ನೀರಿನ ಸಮಸ್ಯೆ, ಅಸ್ಪೃಶ್ಯತೆ, ವರದಕ್ಷಿಣೆ, ಮರ್ಯಾದೆ ಹತ್ಯೆ, ಭ್ರೂಣ ಹತ್ಯೆ ಸೇರಿದಂತೆ ಹಲವಾರು ಸಮಸ್ಯೆಗಳನ್ನ ಎತ್ತಿಕೊಂಡು ಆ ಸಮಸ್ಯೆಗಳನ್ನ ಚರ್ಚಿಸಿ ಕೊನೆಗೊಂದು ಪರಿಹಾರವನ್ನ ಕಂಡುಕೊಳ್ಳಲಾಗುತ್ತೆ. ಪ್ರತಿ ಎಪಿಸೋಡಿನ ಕೊನೆಗೆ ಬಿತ್ತರವಾಗುವ ಥೀಮ್ ಸಾಂಗ್ ಜನರಲ್ಲಿ ಜಾಗೃತಿ ಮೂಡಿಸಿ ಜನತೆಯ ಮನ ಮಿಡಿಯುವಂತೆ ಮಾಡ್ತದೆ. ಹಾಗೆ ಸಂತೃಪ್ತರಿಗೆ NGO ಮೂಲಕ ಆರ್ಥಿಕ ಸಹಾಯವನ್ನ ಕೂಡ ಮಾಡಲಾಗ್ತದೆ. श्रुति जैन, नम्मुरा वार्ते. महिला को एक संवेदनशील व्यवहार मिले और सबूत इकट्ठा करने में किसी गलतफहमी या गड़बड़ की गुंजाइश न हो. अगर आप सब मेरी इस बात से सहमत हैं तो बदलाव के लिए वोट कीजिए. हमारे वोट फॉर चेंज कैंपेन का हिस्सा बनिए. तो अपना फोन उठाइए और इस टोल फ्री यानी मुफ्त नंबर पे मिस्ड कॉल दीजिए. ಆಕೆ ಪಂಜಾಬಿ ಬಡಗಿ. ಮುರಿದು ಬಿದ್ದ ಮದುವೆಯ ನೋವು ಮರೆಯಲು ಸಂಗಾತಿ ಇಲ್ಲದೆ ಪ್ಯಾರಿಸ್ ಕಡೆಗೆ ಒಂಟಿಯಾಗಿ ಹನಿಮೂನ್ಗೆ ತೆರಳುವ ವಿಚಿತ್ರ ಬಾಲೆ. ತನ್ನಿಷ್ಟದಂತೆ ಜೀವಿಸಲು ಬಯಸಿ ಮನೆ ತೊರೆಯುವ ಈ ಕ್ವೀನ್ ಈಗ ಬಾಲಿವುಡ್ ಪ್ರಿಯರ ಫೇವರೇಟ್ ಆಗಿ ಮಿಂಚುತ್ತಿದ್ದಾಳೆ. मुझे तो ना यकीन ही नहीं हो रहा मेरी शादी हो रही है. ऐसा लगता है जैसे सपना हो. हाय मेरी फर्स्ट नाइट परसों होगी ना शायद. तू होगी 1 2 2 ओ कुड़िए मैं सेल्फ रानी हो गई मुंडे दी. मैं इंडिया से हूँ, रजौरी से मैं अपने हनीमून पे अकेले आई. ओ हो गई मुंडे दी तू कंटी बिग बैन दी पूरा. ಕ್ರಿಸ್ಟ್ರಿಯಲ್ಲಿ ಸಖತ್ ಹಾಟ್ ಆಗಿ ಕಾಣಿಸಿಕೊಂಡ ಕಂಗನಾ ಈಗ ನಾಚಿಕೆ ಸ್ವಭಾವದ ಭಾರತೀಯ ಬೆಡಗಿಯಾಗಿದ್ದಾಳೆ. ಮುಗ್ಧ ಸ್ವಭಾವದ ಕ್ವೀನ್ ಆಗಿ ಮಿಂಚುತ್ತಿದ್ದಾಳೆ. ವಿಕಾಸ್ ಬೆಲ್ ನಿರ್ದೇಶನದ ಕ್ವೀನ್ ಚಿತ್ರದಲ್ಲಿ ಊಹೆಗೂ ನಿಲುಕದ ಅದ್ಭುತ ಅಭಿನಯ ನೀಡಿದ್ದಾಳೆ. ತಾನೇ ಬರೆದಿರುವ ಡೈಲಾಗ್ಸ್ಗಳ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದ್ದಾಳೆ ಈ ಕ್ವೀನ್. मुझे लगता है विजय ने ना लंदन में कर लिया है. मेरा हाल ना गुप्ता अंकल के जैसा हो गया है. गुप्ता अंकल को ना कैंसर हो गया. उन्होंने कभी शराब नहीं पी, सिगरेट नहीं पी, फिर भी कैंसर हो गया. इससे अच्छा तो पी लेते. ಎಲ್ಲ ಬಾಲಿವುಡ್ ಮೂವಿಗಳಂತೆ ಸಾಮಾನ್ಯ ಓಪನಿಂಗ್ ಇದ್ದರೂ ಕಥೆಯ ಓಗದಿಂದ ವಿಭಿನ್ನವಾಗಿ ನಿಲ್ಲುತ್ತಾಳೆ ಈ ಕ್ವೀನ್. ಮದುವೆಯ ಕನಸು ಹೊತ್ತ ಹುಡುಗಿಗೆ ಆ ಮದುವೆ ಮುರಿದು ಬಿದ್ದಾಗ ಎದುರಾಗುವ ತುಮುಲಗಳನ್ನು ನಿರಾಳವಾಗಿ ನಿರೂಪಿಸಿದ್ದಾಳೆ ಕಂಗನಾ.
ಇದರಿಂದ ಹೊರಬರಲು ಏಕಾಂಗಿಯಾಗಿ ಪ್ಯಾರಿಸ್ಗೆ ಹನಿಮೂನ್ ಹೊರಡುವ ಈ ಪಯಣದಲ್ಲಿ ತನ್ನನ್ನು ತಾನು ಕಂಡುಕೊಳ್ಳುವ ಸ್ಟೋರಿ ಲೈನ್ನಲ್ಲಿ ಮೂಡಿಬಂದಿದ್ದಾಳೆ ಕ್ವೀನ್. ದಿಲ್ಲಿಯಿಂದ ಪ್ಯಾರಿಸ್ನವರೆಗೆ ಕಂಗನಾಳ ಜರ್ನಿಗೆ ಸಾಥ್ ನೀಡಿದ್ದಾರೆ ರಾಜ್ಕುಮಾರ್ ರಾಯ್ ಹಾಗೂ ಲೀಸಾ ಹೆಡನ್. ನಿರ್ದೇಶಕನ ಆಸ್ತೆ, ಕತೆ ಹೇಳುವ ಸಾಮರ್ಥ್ಯ ಕ್ವೀನ್ ಅನ್ನು ಮಾಸ್ಟರ್ ಪೀಸ್ ಆಗಿಸಿದೆ ಎಂದರೆ ತಪ್ಪಾಗಲಾರದು. ಕಲ್ಪನಾ ಶೆಟ್ಟಿ, ನಮ್ಮೂರ ವಾರ್ತೆ. इंडियन सब चीज में बेस्ट है, किसिंग में भी इंडियन ही बेस्ट है. कभी इमरान हाशमी का नाम नहीं सुना? उसकी सब फिल्मों में देखो, किसिंग बेस्ट है. Prove it. जय माता दी. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಂಗ್ ರಂಗಿನ್ ಹೋಲಿಯಲ್ಲಿ ರಂಗಾದ ಯುವಜನ, ತಾಲೂಕಿನಲ್ಲೂ ಕಂಡುಬಂತು ಹೋಳಿ ಆಚರಣೆ. ಬೇಸಿಗೆಯ ಬೇಗೆ ತಣಿಸಲು ಮಲೆನಾಡಿಗೆ ಮೊರೆ, ಹಲವು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ ಕುಂದಾದ್ರಿ. ಮುಕ್ತ ಚುನಾವಣೆಗೆ ಸನ್ನದ್ಧವಾದ ಚುನಾವಣಾ ಆಯೋಗ, ನೀತಿ ಸಂಹಿತೆ ಪಾಲಿಸುವತ್ತ ನೆಟ್ಟಿದೆ ಚಿತ್ತ. ಭಾರತೀಯ ಬೆಡಗಿಯಾಗಿ ಮಿಂಚುತ್ತಿದ್ದಾಳೆ ಕಂಗನಾ, ಕ್ವೀನ್ ಮೂಲಕ ಮನಗೆದ್ದ ಗ್ಲಾಮರ್ ಡಾಲ್. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ. ವಂದನೆಗಳು.